ನನಗೆ ಶಿಕ್ಷಣ ಕೊಟ್ಟಂಥ ಗುರುಗಳು ಆವಾಗಿಂದನೇ ಹೇಳ್ತಾಯಿದ್ರು, ದೇಶ ಮೊದಲು, ದೇಶ ಇದ್ದರೆ ನಾವು ಅದಕ್ಕೋಸ್ಕರ ದೇಶಕ್ಕೆ ನಾವು ದುಡಿಬೇಕು ಅಂತ ಹೇಳಿದ್ರೆ ನೀವು ಸೈನ್ಯದಲ್ಲಿ ಸೇರಬೇಕು ಮಕ್ಕಳ ಅಂಥೇಳಿ ನಮ್ಗೆ ಆವತ್ತಿನ ದಿನವೇ ನಾವು 7ನೇ ತರಗತಿ ಓದಬೇಕಾದ್ರೆ ನಮಗೆ ಆ ಸೈನ್ಯದ ಬಗ್ಗೆನೇ ಹೆಚ್ಚಾಗಿ ದೇಶ ಪ್ರೇಮದ ಹೆಚ್ಚಾಗಿ ನಮಗೆ ಅಲ್ಲಿಂದನೇ ಪಾಠ ಶುರು ಮಾಡಿರೋದು. ಜೊತೆಗೆ ನಮ್ಮ ಫ್ಯಾಮಿಲಿಗಳಲ್ಲೂ ಅಷ್ಟೇ, ನಮ್ಮ ತಂದೆ ತಾಯಿ ಇರ್ಬೋದು, ನಮ್ಮ ಪೇರೆಂಟ್ಸ್ ಇರ್ಬೋದು, ಎಷ್ಟು ಜನ ಇದ್ದಾರೋ ಸೈನ್ಯದಲ್ಲಿ ಸೇರಿದ್ರೆ ನಮ್ಮ ದೇಶನ ನಾವು ಕಾಪಾಡ್ಬೋದು ಅಂತೇಳಿ ಆವಾಗಲೇ ನಮಗೆ ಪ್ರಿಪ್ರೇಷನ್ ಕೊಡ್ತಾರೆ. ಅದು ನಾವು ಯಾವಾಗ ನಾವು ಒಂದು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳ್ತೀವಿ, ಯಾವಾಗ ನಾವು ಸೈನ್ಯಕ್ಕೆ ಸೇರಬೇಕು ಅಂತ ಒಂದು ಹಂತದಲ್ಲಿ ನಾವು ಸೇರ್ಕೊತೀವಿ, ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ ಚಿಕ್ಕ ವಯಸ್ಸಿಂದ ನೀನು ಏನಾಗ್ತೀನಿ ಅಂತ ಕೇಳಿದಾಗ ನಾನು ಒಂದು ಸೈನಿಕ ಆಗ್ತೀನಿ, ನಾನು ಒಂದು ಪೈಲಟ್ ಆಗ್ತೀನಿ ಅಂತ ಹೇಳ್ತಾ ಇರ್ತಾರೆ. ಅದೇ ಸರಿಯಾದ ಸಮಯ ಡಿಗ್ರಿ ಅಂತ ಬಂದಾಗ ಆ ಮೈಂಡನ್ನ ಬಂದು ಏನು ಮಾಡ್ತಾರೆ ಅಂದರೆ ಸೈನ್ಯ ಸೇರೋದು ಬಂದು ಚೇಂಜಸ್ ಮಾಡ್ಕೊಳ್ತಾರೆ. ನಾನು ಹೇಳೋದಂದರೆ ಚಿಕ್ಕ ವಯಸ್ಸಲ್ಲಿ ನಾವು ಏನು ಗುರಿ ಇಟ್ಟಿರ್ತೀವೋ ಅದನ್ನೇ ನಾವು ಕಂಟಿನ್ಯೂ ಮಾಡೋದು ನಮ್ಮ ದೇಶನ ಕಾಪಾಡ್ಬೋದು. ಜೊತೆಗೆ ನಾವು ತಿನ್ನೋವಂಥ ತಿನಿಸುಗಳು ಏನಿದೆಯಲ್ಲ ಅದು ಮನೆ ತಿನಿಸುಗಳಾಗಿರಬೇಕು. ಈಗಿನ ಜಂಕ್ ಫುಡ್ಗಳನ್ನ ತಿಂದ್ಕೊಂಡು ನಾವು ಸೈನಿಕ ಸೇರ್ತೀವಿ, ದೇಶ ಸೇವೆ ಮಾಡ್ತೀವಿ ಅಂತ ತುಂಬ ಕಷ್ಟ ಇದೆ. ನಮ್ಮ ಶರೀರನ ಬಲಿಷ್ಠ ಮಾಡಿದ್ರೆ ನಾವು ದೇಶಕ್ಕೆ ಏನು ಕೊಡುಗೆ ಕೊಡ್ಬೋದು, ಪ್ರತಿಯೊಂದು ಕೊಡುಗೆನ ನಾವು ನಿರ್ಭೀತಿಯಿಂದ ಕೊಡ್ಬೋದು, ಧೈರ್ಯದಿಂದ ಕೊಡ್ಬೋದು ಅಂತ ನಿಮ್ಮ ಮಾತು ನಾನು ಹೇಳ್ತೀನಿ.